ಅದಕ್ಕೆ ಬಂದಿದ್ದಾರೆ ಸಭೆಗೆ. ರಾಜಕಾರಣ ಮಾತ್ರ ಬೇರೆ ಶಿಕ್ಷಣ ಕ್ಷೇತ್ರದ ತಮ್ಮ ಶಿಕ್ಷಣ ಕ್ಷೇತ್ರದ ಏನು ಒಂದು ಒಳ್ಳೆ ಏನು ಶಿಕ್ಷಣ ಕ್ಷೇತ್ರದ ಎಲ್ಲ ವ್ಯಾಪಾರೀಕರಣ ಶಾಲೆಗಳ ಶಿಕ್ಷಕರಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ 2900 ವೇಕೆನ್ಸಿ ಖಾಲಿ ಇದಾವೆ. ಸರ್ಕಾರಿ ಶಾಲೆಗಳ ಶಿಕ್ಷಕರಿಲ್ಲ. ಏಡೆಡ್ದವ್ರು ತುಂಬ ಗಣಮತಿ ಇಲ್ಲ. ಆಯ್ತಾ, ಅನ್ಎಡೆಡ್ ಸ್ಕೂಲುಗಳೆಲ್ಲ ಇಂಗ್ಲೀಷ್ ಮೀಡಿಯಂ ನಡೆಸಿ ಕೋಟಿ ದುಡ್ಡು ಮಾಡ್ತಾರೆ. ಎಲ್ಲ ಕಮರ್ಷಿಯಲ್ ಆಗಿರ್ತವೆ. ಏನು ಶಿಕ್ಷಣ ವ್ಯವಸ್ಥೆ ಹೇಳಿ? ಕೇರಳದ ಶಿಕ್ಷಕರು ಒಂದು ರೂಮು ಒಂದು ಶಿಕ್ಷಕರು ಇಲ್ಲ, ಪದ್ಧತಿ ಇಲ್ಲ. ಗೆಸ್ಟ್ ಟೀಚರ್ ತಗೋತಾರೆ, ಹಣಕಾಸಿನೆಲ್ಲ ಸರಿ ಆಗ್ತಾರೆ. ಗೆಸ್ಟ್ ಟೀಚರ್ ತೊಗೊಂಡ್ರೆ 12,000 ಕೊಡ್ತಾರೆ. ಪರ್ಮನೆಂಟ್ ಟೀಚರ್ ತೊಗೊಂಡು 42,000 ಕೊಡ್ಬೇಕು. ದುಡ್ಡು ಬಿಡ್ಸಾಗಂತ ಅವ್ರು ಹೇಳ್ತಾರೆ. ನೋಡ್ದಾವೆಲ್ಲ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದವರು ಮಿಡ್ಲ್ ಉಳಿದಿದ್ದೆಲ್ಲ ರಸ್ತೆ ಅಧಿವೇಶನದಾಗ ಅವ್ರು ಮಾಹಿತಿ ಕೊಟ್ಟರು 1018 ಕಿಲೋಮೀಟರ್. ಅವ್ರ ಬಂದಿದ್ರು 760 ಕಿಲೋಮೀಟರ್ ಹತ್ರ. ಅದೇನೋ ಅವ್ರನ್ನ ಕೇಳಿ ನಮ್ಗೆ ಸಂಬಂಧ ಇಲ್ಲ. ಹಾಸ್ಪಿಟಲ್ ಬಗ್ಗೆನ ಇಮಿಡಿಯೇಟ್ಲಿ ಸರ್ಕಾರ ಮಾತಾಡ್ತೀವಿ, ಸಾಧ್ಯವಾದಷ್ಟು ಬಗ್ಗೆ. ಮತ್ತು ITI ಎಲ್ಲಿಗೆ ಆಗೈತೆ ನಮ್ಮ ಆಗೈತೆ. ಮತ್ತು ಇನ್ನೇನು ಉಳಿದಂಥದ್ದು ಸರಿ ಮಳೆ ಎಲ್ಲ ಸಾಕಷ್ಟು ಆಗೈತಿ. ಮಳೆಯಿಂದ ಹಾನಿನೂ ಆಗೈತಿ ಮತ್ತು ಚಲೋ ಬೆಳೆನೂ ಬಂದವು, ಎರಡೂ ಅದಾವು. ಬಟ್ ಏನೇ ಇರಲಿ ಎಲ್ಲ ಕಡೆಗೆ ಮಳೆ ಆದದ್ದು ಒಳ್ಳೇದಾಗೈತಿ, ಚಲೋ ಆಗೈತಿ. ಬರಗಾಲ ನಾಡು ಅನ್ನುವಂಥ ಇದರಲ್ಲಿ ಮತ್ತು ಜನ ನೆಮ್ಮದಿಯಿಂದ ರೈತರು ಸಿಗುವ ದೇವರ ಕೃಪೆ ಇದೆ ಅನ್ನೋದನ್ನು ನಾವು ಧನ್ಯವಾದ. 8 ಸಲ ತಾವು ಸತತವಾಗಿ ಆಯ್ಕೆಯಾಗಿರಿ. ಇನ್ನೂ ಆಯ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ವಿಚಾರ, ಗಂಭೀರ ವಿಚಾರ ನೋಡಿ. ಇವರೇ, ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಈ ರಾಜ್ಯ ಹುಟ್ಟಿದಾಗಿಂದ ಯಾರು ಮಾಡಬೇಕು ಕೆಲಸ ಮಾಡಿದ್ವಿ. 48,315 ಜನ ಟೀಚರ್ಸ್ ನೇಮಕಾತಿ ಮಾಡಿದ್ವಿ ಗೌರ್ಮೆಂಟ್ದಾಗ. 7,500 ಪ್ರೈವೇಟ್ದಾಗ ಮಾಡಿದ್ವಿ. ಇನ್ಸ್ಟಿಟ್ಯೂಟ್ ಆಫ್ ಪ್ರೈಮರಿಗಿತ್ತು. SLC ಅವರಿಗೆ ಏಡೆಡ್ದವ್ರಿಗೆ ಗೌರ್ಮೆಂಟ್ ಎಕ್ಸ್ಟೆಂಡ್ ಮಾಡಿದ್ವಿ. ಆಮೇಲೆ ಅದಾದ ನಂತರ ಈ 1487 95ವರೆಗೆ ಗ್ರಾಂಟ್ ಮಾಡಿದ್ವಿ. ಮತ್ತು ವರ್ಗಾವಣೆ ನೀತಿ ಇಡೀ ಭಾರತ ದೇಶದಾಗ ಯಾರು ಮಾಡಿದ್ರೆ ವರ್ಗಾವಣೆ ನೀತಿ ಮಾಡಿದ್ವಿ. ಟೀಚರ್ಸ್ಗೆಲ್ಲ RS ಮಾಡಿ. ಈಗ ಏನು ಮಾಡೋದು? ಈಗ ಮಿನಿಸ್ಟರ್ಗೆ ಹೇಳ್ಬೇಕು ನಾವು. ನಮ್ಮ ಕಡೆ ಅದಕ್ಕೆ ನಾವು ಮೀಟಿಂಗ್ ಕರೆದಿದ್ದೆ 2 ಸಲ. ಪ್ರೈಮರಿ ಸೆಕೆಂಡರಿ ಮಿನಿಸ್ಟರ್ ಕರೆದಿದ್ದೆ, ಪ್ರಾಬ್ಲಮ್ಸ್ ಕೆಲವು ಹೇಳಿನಿ. ಈಗ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಕರೆದಿದ್ವಿ. ಅದು ಮೀಟಿಂಗ್ ಮಾಡಿ ಅವ್ರಿಗೆ ಹೇಳೀನಿ, ಹೇಳಿದ್ವಿ. ಬಟ್ ಮಿನಿಸ್ಟರ್ಗಳೆಲ್ಲ ಇಮಿಡಿಯೇಟ್ ಅಟೆಂಡ್ ಆಗಬೇಕು. ಒಂದು ಎರಡನೇ ದುರ್ದೈವದ ಸಂಗತಿ ಏನಂದ್ರೆ, ಉತ್ತರ ಕರ್ನಾಟಕ ಕಡೆ ಎಲ್ಲ ನೆಗ್ಲೆಕ್ಟ್ ಮಾಡಾಗ್ತದೆ. ನಮ್ಮವರು ಹೆಚ್ಚು ಅದನ್ನು ಯಾರು ಸದನದಲ್ಲಿ ಮತ್ತೊಂದಲ್ಲಿ ಒತ್ತಾಯ ಮಾಡೋದು ಮಾಡೋದಿಲ್ಲ. ಉತ್ತರ ಕರ್ನಾಟಕಕ್ಕೆ ಯಾವಾಗ ನೋಡಿ 96 MLAಗಳಲ್ಲಿ 96 ಜನ MLAಗಳು, ದೊಡ್ಡ ಸಂಖ್ಯೆ. ಮತ್ತು ಈಗ ಕರಾವಳಿ ಅಂದರೆ ಉಡುಪಿ, ಮಂಗಳೂರು ಅವರು, ಬೆಂಗಳೂರು ಅವರು, ಮೈಸೂರು ಅವ್ರು ಹೆಂಗೆ ಕೆಲಸ ತಗೋತಾರೆ, ನಮ್ಮವ್ರು ತಗೊಳ್ಳೋದಿಲ್ಲ. ಅದೊಂದು ನಮಗೆ ಬೇಸ. ಏನು ಮಾಡಿದ್ವಿ? ನಾವಿದ್ದಾಗ ಮಾಡ್ತಿದ್ವಿ, ನೀವು ತೆಗೆದು ನೋಡಿ ನಮ್ಮ ಕೆಲಸ ಎಲ್ಲ. ನಾವಿದ್ದಾಗ ಯಾವಾಗ ಸದನದಲ್ಲಿ ಪ್ರಸ್ತಾಪ ಮಾಡ್ತಿದ್ವಿ, ಏನಾರು ಮಾಡ್ತಿದ್ವಿ. ಇದಕ್ಕೇನಂದ್ರೆ ಇಚ್ಛಾಶಕ್ತಿ ಬೇಕು. ಮತ್ತು ಜನ ಇನ್ನೊಂದು ಹೇಳ್ಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಏನಾಗೈತೆ ಅಂತಂದ್ರೆ, ನೀನು ದುಡ್ಡು ತೊಗೊಂಡು ಓಟ್ ಹಾಕ್ತಿ, ದುಡ್ಡು ಕೊಟ್ಟು ಓಟ್ ಹಾಕ್ಸ್ಬೇಕು. ಈ ಪದ್ಧತಿ ಎಲ್ಲಿ ಮಟ್ಟ ಇರ್ತೈತಿ, ಅಲ್ಲಿ ಮಟ್ಟ ಪ್ರಜಾಪ್ರಭುತ್ವ ಏನೂ ಆಗಂಗಿಲ್ಲ. ಬಿಡಿ ಏನಂತ ಕೇಳ್ತಾರೆ. ಈಗ ಯಾರು ಈಗ ನಿಮ್ಗೆ ಇವ್ರು ಭಾಳ ಜೋರು ಮಾಡಿರ್ತೀವಿ, ಹಿಂದೇನು ಬಿಡಿ ಅಂತಾರೆ. ಹಿಂಗಾಗಿದೆ ವ್ಯವಸ್ಥೆ. ಶಿಕ್ಷಕರ ಮತ್ತು ಆರಕ್ಷಕರಿಂದ ನಿಮ್ಮಲ್ಲೇ ಬಾಗಲಕೋಟೆ, ಬಿಜಾಪುರ, ಬೆಳಗಾವಿ ಇದೆ, ಇಲ್ಲೇ 10,000 ಓಟ್ ಹಾಕ್ತೀವಿ. ಇನ್ನೇನು ಮರ್ಯಾದೆ? ನೀವೇನು ಕೇಳ್ತೀರಿ? ಯಾರನ್ನು ಕೇಳ್ತೀರಿ? ವಿಕಾಸ್ ಸಿಕ್ಕಿರೋ ಬಂದಿದ್ದು ಯಾವಣ ಇಲ್ಲಿ ಬಾಲ್ಕೋಟ ಯಾಕೆ ಹೋಗಿಸ್ತಾರೆ? 10,000 ತೊಗೊಂಡಿಲ್ಲ ನನ್ನ ಕಡೆ ಅಂತ ಏನು ಕಿಮ್ಮತ್ತು ಹೋಗ್ಬೇಕು? ಕಮ್ಮಿ ಹೇಳಿದ್ರಿ ಸರ್. ಅಲ್ಲ, ನನಗೆ ಗೊತ್ತಿಲ್ಲ, ಅವ್ರು ಅಂದದ್ದು ಹೇಳಿ. ನಾನು ಶಿಕ್ಷಕರ ಅಂತ ಮಾಡಿದರೆ ಮುಂದೆ ಎಲ್ಲಿಗೆ ಹೋಗ್ತೀವಿ? ಬಿಜಾಪುರದಲ್ಲಿ ಸುಮ್ಮನೆ ಮಾತಾಡ್ತಾರೆ. ನಾವು ಸದನದಾಗ ಶಂಕ ಹೊಡೆದಿರ್ತೀವಿ, ನೋಡ್ತಿರ್ತೀವಿ. ಸದನದಲ್ಲಿ ಅಜೆಂಡಾ ಮುಗಿಸ್ಬೇಕಾದ್ರೆ ನಮ್ಗೆ ಫೋನ್ ಕಲಿಕೆ ಕೊಡ್ಬೇಕು. 6 ಗಂಟೆ ಆದ ಸರ್, 6 ಗಂಟೆ ಆದ ಸರ್ ಅಂತ ನಾನು ಕೇಳಿಲ್ಲ. ಮೊನ್ನೆ ರಾತ್ರಿ 12 ಗಂಟೆ 7 ತಾಸು 40 ನಿಮಿಷ ಇಡೀ ಇದ್ರಾಗ ಯಾವ ಇಲ್ಲಿವರೆಗೆ ಯಾವ ಕೊಟ್ಟಿದ್ದು. 4 ಗಂಟೆ ಕೂತಾವ, 12 ವರ್ಷಕ್ಕೆ ಮಾಡಿದ್ವಿ. ಅದಕ್ಕೆ ನಡಿಬೇಕು, ಆಗಬೇಕಲ್ಲ.